ಸ್ನೇಹಿತರೆ ನಮಸ್ಕಾರ. ಈ ಸೂಟ್ ಕೇಸ್ ಏನು ನೋಡ್ತಾ ಇದ್ದೀರಾ, ಇದು ಒಂದು ಕಡೆ ನನಗೆ ಸಿಕ್ಕಿದ್ದು. ಇದನ್ನು ತಂದು ಯಾರಿಗಾದ್ರೂ ಉಪಯೋಗ ಆದವ್ರನ್ನ ಕೊಟ್ಬಿಡ್ತೀನಿ. ಯಾಕೆ ಅಂದರೆ ಎಲ್ಲವೂ ಚೆನ್ನಾಗಿದೆ ಇದರಲ್ಲಿ. ಯಾರಿಗೋ ಬೇಡವಾಗಿದೆ, ಅದಕ್ಕೆ ಎಸ್ಬಿಟ್ಟಿದ್ದಾರೆ. ಯಾರಿಗೆ ಉಪಯೋಗ ಇದೆ ಅವ್ರಿಗೆ ಕೊಡೋಣ. ಇನ್ನೊಂದು, ಇದನ್ನು ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಇದರ ಹಿಂದೆ ಇರೋ ಆಲೋಚನೆ ಏನಪ್ಪ ಅಂದರೆ, ಯಾವುದೇ ವಸ್ತು ನಮಗೆ ಬೇಡವಾಗಿದ್ದು ಇನ್ನೊಬ್ರಿಗೆ ಬೇಕಾಗಿರುತ್ತೆ. ಅದನ್ನು ಎಸೆಯೋದ್ರಿಂದ ಪರಿಸರದಲ್ಲಿ ನಾವು ತ್ಯಾಜ್ಯ ಕೊಟ್ಟಂತೆ. ಹಾಗಾಗಿ ಪುನರ್ಬಳಕೆ ಆಗುವಂತಹ ರೀತಿಯಲ್ಲಿ ನಾವೇನಾದರೂ ಯೋಚನೆ ಮಾಡಬೇಕು, ಅದಕ್ಕೆ ಬಳಸ್ಕೋಬೇಕು. ಇವಾಗ ನೋಡಿ, ನಮ್ಮ ಬೀದಿಲಿ ಎಳ್ಳೀರು ಕುಡಿದು ಕಸದಲ್ಲಿ ಹಾಕಿರ್ತಕ್ಕಂಥ ಇದನ್ನೆಲ್ಲ ತಂದು ಇಲ್ಲಿ ಒಣಗಿಸಿದ್ದೀನಿ. ಯಾರಿಗೋ ನೀರು ಒಲೆ ಉಪಯೋಗಿಸ್ತಕ್ಕಂಥವ್ರಿಗೆ ಕೊಡ್ತೀನಿ. ಯಾಕೆ ಅಂದರೆ ನಾವು ಪರಿಸರಕ್ಕೆ ನೀಡ್ತಕ್ಕಂಥ ತ್ಯಾಜ್ಯನ ಪ್ರಮಾಣ ಕಡಿಮೆ ಮಾಡಬೇಕು ಅಷ್ಟೇ. ಹಾಗಾಗಿ ನಾನು ಹೇಳೋದೇನು ಅಂದರೆ, ನಾವು ಸ್ವಲ್ಪ ಚಪ್ಪಲಿ ಹಳೇದಾಯಿತು, ಬಟ್ಟೆ ಹಳೇದಾಯಿತು ಅಂತ ಎಲ್ಲೆಂದರಲ್ಲಿ ತೊಗೊಂಡೋಗಿ ನೀರು ಹತ್ರ ಅಲ್ಲಿ ಇಲ್ಲಿ ಎಸಿತೀವಿ. ಅದ್ರ ಬದಲು ಯಾರಾದರೂ ಬಳಸೋರಿದ್ದರೆ ಅವ್ರಿಗೆ ಕೊಡ್ಬೋದು. ಇನ್ನೊಂದು, KRS ರೋಡು ಮಾಂಡವಿ ಶೋರೂಮ್ ಹತ್ರ ಕರುಣೆಯ ಗೋಡೆ ಅಂತ ಮಾಡಿದ್ದಾರೆ. ಅಲ್ಲಿ ತಗೊಂಡೋಗಿ ಇಟ್ಟರೆ ಯಾರಿಗೆ ಬೇಕೋ ಅವರು ಬಂದು ಅಲ್ಲಿ ಎತ್ಕೋತಾರೆ, ಬಳಸ್ತಾರೆ. ನಾವು ಅದನ್ನೇ ಇವತ್ತು ಪರಿಸರದಲ್ಲಿ ನಾವು ಏನಂದರೆ, ಎಲ್ಲರೂ ಎಲ್ಲವನ್ನು ಕೊಂಡುಕೊಳ್ಳುವಂತಹ ಒಂದು ಇದರಲ್ಲಿ ಹೋಗ್ತಾ ಇರೋದ್ರಿಂದ ಹೊಸದು ಕೊಂಡ್ಕೋತೀವಿ, ಹಳೆಯದನ್ನು ಬಿಸಾಡ್ತಾ ಇದ್ದೀವಿ. ಪುನರ್ಬಳಕೆ ಆಗುವಂಥದ್ದನ್ನು ಪುನರ್ಬಳಕೆ ಮಾಡೋದರಿಂದ ಪರಿಸರಕ್ಕೆ ತ್ಯಾಜ್ಯ ಕೊಡುವಂತಹ ಪ್ರಮಾಣ ಕಡಿಮೆ ಆಗುತ್ತೆ. ಅದಕ್ಕೆ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು. ಧನ್ಯವಾದಗಳು.